ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೂಡಲೇ ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಎಂಬ ಬಲವಾದ ಬೇಡಿಕೆಗೆ ಸ್ಪಂದಿಸಿರುವ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಇವರಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದವರಾಗಿದ್ದಾರೆ. ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದು ಅಗತ್ಯವಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ನಿಗಮ ಸ್ಥಾಪನೆ ಮಾಡಲು ಅವರು ಆದೇಶಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಟಿಎಂ ವಿಜಯ ಭಾಸ್ಕರ್ ಅವರಿಗೆ ಟಿಪ್ಪಣಿ ಕಳುಹಿಸಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದೇಶವಾಗುತ್ತಿದ್ದಂತೆಯೇ ಲಿಂಗಾಯತ ವೀರಶೈವ ನಿಗಮ ಸ್ಥಾಪಿಸಬೇಕು ಎಂಬ ಬೇಡಿಕೆಯನ್ನು ವೀರಶೈವ ಲಿಂಗಾಯತ ಸಮುದಾಯದ ಸಚಿವರುಗಳು, ಶಾಸಕರುಗಳು, ಮುಖಂಡರುಗಳು ಮತ್ತು ವೀರಶೈವ ಲಿಂಗಾಯತ ಸಂಘಟನೆಗಳು ಮನವಿ ಮಾಡಿದ್ದವು. ವೀರಶೈವ ಲಿಂಗಾಯತ ಸಂಘಟನೆಗಳು ಶೀಘ್ರ ನಿಗಮ ಸ್ಥಾಪಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದರು. ಈ ಎಲ್ಲಾ ಒತ್ತಡಕ್ಕೆ ಮಣಿದಿರುವ ಮುಖ್ಯಮಂತ್ರಿಗಳು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ತೀರ್ಮಾನ ಕೈಗೊಂಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ ಸಂಘಟನೆ ಸೇರಿದಂತೆ ವಿವಿಧ ವೀರಶೈವ ಸಂಘಟನೆಗಳು ಅಭಿನಂದನೆ ಸಲ್ಲಿಸಿ ಮುಖ್ಯಮಂತ್ರಿಗಳ ತೀರ್ಮಾನವನ್ನು ಸ್ವಾಗತಿಸಿವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಜಗದ್ವೃತ್ತದ ಹತ್ತಿರವಿರುವ ಮಹಾತ್ಮ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಆದೇಶ ಹೊರಡಿಸಿದ್ದಕ್ಕಾಗಿ ಆ ಹಿನ್ನೆಲೆಯಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದ ಜಗದ್ವೃತ್ತದ ಹತ್ತಿರವಿರುವ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಪ್ರತಿಮೆಯ ಮುಂಭಾಗದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು. ಬಹುಸಂಖ್ಯಾತರು ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡುವ ಮುಖಾಂತರ ಇವತ್ತು ವೀರಶೈವ ಲಿಂಗಾಯತರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಇವತ್ತು ಇನ್ನು 16% ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ರಿಸರ್ವೇಷನ್ ಅನ್ನೋದು ಕೂಡ ಮಾಡಬೇಕಾಗಿದೆ. ಇವತ್ತು ಏನು ಈ ನಿಗಮ ಘೋಷಣೆ ಮಾಡಿದ್ದಾರೆ, ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರಿಗೂ ಎಲ್ಲ ವೀರಶೈವ ಲಿಂಗಾಯತ ಸಮಾಜದಿಂದ ಎಲ್ಲರಿಂದಲೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಶೇಕಡ 16% ಏನು ರಿಸರ್ವೇಷನ್ ಅನ್ನೋದಿದೆ ಅದನ್ನು ಕೂಡ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪರಿಗೂ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಘಟಕ ಅಭಿನಂದನೆಗಳು ಮತ್ತು ವೀರಶೈವ ಲಿಂಗಾಯತ ನಿಗಮ ಅವರು ಸ್ಥಾಪನೆ ಮಾಡೋಕ್ಕೆ ಆದೇಶ ಕೊಟ್ಟರೆ ಇದು ಸಮಾಜ ಸ್ವಾಗತ ಮಾಡುತ್ತೆ. ಇದೇ ರೀತಿ ಇವತ್ತು ಸಮಾಜದಲ್ಲಿ ಬಡವರನ್ನು ಪರಿಗಣಿಸಿ ಯಾವ ರೀತಿ ಇದಕ್ಕೆ ಬೈಲಾಸ್ ಮಾಡಬೇಕು, ಮುಖ್ಯಮಂತ್ರಿಗಳು ಇದಕ್ಕೆ ಕೂಡಲೇ ಫೈನಾನ್ಸ್ ಕಮಿಟಿಗೆ ಆದೇಶ ಮಾಡಿ
ಸುಮಾರು ಒಂದು 2,000 ಕೋಟಿಯರೇ ಇದಕ್ಕೆ ಮೀಸಲಾತಿ ಇಟ್ಟು ಇದಕ್ಕೆ ಒಂದು ಅಧ್ಯಕ್ಷ ಘೋಷಣೆ ಮಾಡಬೇಕು ಮತ್ತು ಇದರಲ್ಲಿ ಸಮಾಜದಲ್ಲಿ ಇದ್ದಂಥ ಕಡುಬಡವರಿಗೆ ಮನಿ ಆಗಿರ್ಬೋದು, ಸ್ವಯಂ ಘೋಷಿತ ತಮ್ಮ ಉದ್ಯೋಗ ಇದು ಮಾಡ್ಲಿಕ್ಕೆ ಲೋನ್ ಆಗಿರ್ಬೋದು, ಇವತ್ತು ಉದ್ಯೋಗದಲ್ಲಿ ಆಗಿರ್ಬೋದು, ನೌಕರಿಯಲ್ಲಿ ಆಗಿರ್ಬೋದು, ಅದಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಏನು ಇವತ್ತು ನಿಗಮ ಸ್ಥಾಪನೆ ಮಾಡ್ರ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದಿಂದ ಇವತ್ತು ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಇದಕ್ಕೆ ಸಮಾಜ ಅನಂತ ಕೃತಜ್ಞತೆ ಸರ್ಕಾರಕ್ಕೂ ಕೂಡ ಸಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕಂತೇಳಿ ಭಾಳ ದಿನಗಳ ಒಂದು ಬೇಡಿಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿತ್ತು. ಸಾಕಷ್ಟು ದಿನಗಳಿಂದ ಇದರ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಪ್ರಯತ್ನ ಮಾಡಿದರೂ ಕೂಡ ಇವತ್ತಿನ ದಿನವರೆಗೆ ಆ ಒಂದು ಕನಸು ನನಸಾಗಿರಲಿಲ್ಲ. ಈ ಒಂದು ಸಮಾಜದಲ್ಲಿ ಕೂಡ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡು ಬಡವರಿದ್ದರು, ಸಾಕಷ್ಟು ನಿರ್ಗತಿಗಳು ಕೂಡ ಈ ಸಮಾಜದಲ್ಲಿದ್ದರು. ಅವರ ಒಂದು ಏಳಿಗೆಗಾಗಿ ಮತ್ತು ಈ ಒಂದು ಸಮಾಜದ ಏಳಿಗೆಗಾಗಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ನಡೆದರೂ ಕೂಡ ಆ ಒಂದು ಬೇಡಿಕೆ ಇಲ್ಲಿವರೆಗೆ ಆಗಿದ್ದಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ಒಂದು ಸುಮಾರು ವರ್ಷಗಳಿಂದ ಬೇಡಿಕೆ ಈಡೇರಿಸುವ ಮುಖಾಂತರ ಮತ್ತೊಮ್ಮೆ ಅವರು ಬಡ ಜನರ ಜೊತೆಗಿದ್ದೇನೆ, ವೀರಶೈವ ಲಿಂಗಾಯತ ಸಮಾಜದಲ್ಲಿರುವಂಥ ಬಡವರ ಪರವಾಗಿದ್ದೇನೆ ಅಂತೇಳಿ ಸಾಬೀತು ಮಾಡಿದ್ದಾರೆ. ಅದಕ್ಕಾಗಿ ನಾನು ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ, ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಇದರಲ್ಲಿ ಬರುವಂಥ ಎಲ್ಲ ವರ್ಗದ ಜನರ ಪರವಾಗಿ ಅವರಿಗೆ ನಾನು ಪ್ರಥಮವಾಗಿ ಹಾರ್ದಿಕವಾದ ಒಂದು ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಈ ಒಂದೇ ಸಮಾಜಕ್ಕಲ್ಲ, ಇವತ್ತು ಕಷ್ಟದಲ್ಲಿರುವಂಥ ಮೊನ್ನೆ ಕೂಡ ಮರಾಠ ಸಮಾಜ ಕೂಡ ಅವರು ಒಂದು ನಿಗಮವನ್ನು ಸ್ಥಾಪನೆ ಮಾಡಿದ್ರು. ಇದೇ ರೀತಿಯಾಗಿ ಯಾವ್ಯಾವ ಸಣ್ಣ ಸಮಾಜಗಳು ಕೂಡ ಕಷ್ಟದಲ್ಲಿವೆ, ಆ ಒಂದು ಎಲ್ಲ ಸಮಾಜಕ್ಕೆ ನಿಗಮವನ್ನು ಸ್ಥಾಪಿಸುವ ಮುಖಾಂತರ ಎಲ್ಲ ಸಮಾಜದವರಿಗೆ ಒಂದು ಮೇಲೆತ್ತುವಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಕುಮಾರ್ ಮೋದಿ, ಬಿಜೆಪಿಯ ಮುಖಂಡರಾದ ಚಂದು ಪಾಟೀಲ್, ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಅಪ್ಪು ಕಣಕಿ, ಪ್ರವೀಣ್ ತೇಗ್ನೂರ್, ಶಾಂತರೆಡ್ಡಿ ಪೇಟಶಿರೂರ್ ಸೇರಿದಂತೆ ಇತರೆ ಅನೇಕ ಜನರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇಂದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ವೀರಶೈವ ಮುಖಂಡರಾದ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರ ನೇತೃತ್ವದಲ್ಲಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಯಿತು. ಈ ಸಂದರ್ಭದಲ್ಲಿ MS ಪಾಟೀಲ್ ನರಿಬೋಳ್ ಉಪಸ್ಥಿತರಿದ್ದರು. ಸಂಖ್ಯಾತ ಸಮುದಾಯದ ಲಿಂಗಾಯತ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿದ್ದಂತ ಏನು ಅಭಿವೃದ್ಧಿ ಮಂಡಳಿ ರಚನೆಯನ್ನ ಇವತ್ತು BS ಯಡಿಯೂರಪ್ಪನವರು ಮಾಡಿದ್ದಾರೆ. ಅದಕ್ಕಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ವತಿಯಿಂದ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 16% ಮೀಸಲಾತಿಯನ್ನು ಕೂಡ ಕೊಡುವಂತ ಸರ್ಕಾರ ಗಮನ ಹರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. BS ಯಡಿಯೂರಪ್ಪನಿಗೆ ಇವತ್ತು ಅಲ್ಲಿ ಅಭಿಷೇಕ ಮಾಡಿಸಿ ಅಂತ ಸರ್ಕಾರಕ್ಕೆ ಬೆಂಬಲಿಸ್ತಾ ಇದ್ದೇವೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಲಿಂಗಾಯತರಿಗೆ 16% ಮೀಸಲಾತಿ ಕಲ್ಪಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ 1 ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮಹಾರಾಷ್ಟ್ರ ಮಾದರಿಯಲ್ಲಿ 16% ಮೀಸಲಾತಿಯನ್ನು ಲಿಂಗಾಯತರಿಗೆ ನೀಡಲು ಆಗ್ರಹಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕ ಕೈಗೆತ್ತಿಕೊಂಡಿರುವ 1 ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಪಾಳಾದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಮತ್ತು ಬೃಹನ್ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಇಂದು ಕಲಬುರಗಿ ಮಹಾನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಚಾಲನೆ ನೀಡಿದರು. ಇವತ್ತು ಕಲಬುರಗಿ ಮಹಾನಗರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಿಜಿಸ್ಟ್ರೇಷನ್ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ವೀರಶೈವ ಲಿಂಗಾಯತರಿಗೆ 16% ಮೀಸಲಾತಿ ಸಿಗಬೇಕನ್ನುವಂಥ ಅಭಿಯಾನವನ್ನು ಇವತ್ತು ನಾವು ಮತ್ತು ನಮ್ಮೆಲ್ಲ ಕಲಬುರಗಿಯ ವೀರಶೈವ ಮುಖಂಡರು ಕೂಡಿಕೊಂಡು ಸಹಿ ಸಂಗ್ರಹಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು ಈ ಕಾರ್ಯವನ್ನು 2 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇರುವಂಥ ಸಂದರ್ಭದೊಳಗೆ MS ಪಾಟೀಲ್ ನರಗೋಳ್ ಅವರ ನೇತೃತ್ವದಲ್ಲಿ ದೊಡ್ಡ ಅಭಿಯಾನವನ್ನು ಮಾಡಿ
ಯಾವ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಇರುವಂಥ 16% ಮೀಸಲಾತಿಯನ್ನು, ಅದೇ ಮಾದರಿಯ ಮೀಸಲಾತಿಯನ್ನು ನಮ್ಮ ಕರ್ನಾಟಕದ ವೀರಶೈವ ಲಿಂಗಾಯತರಿಗೆ ಕೊಡಬೇಕನ್ನುವಂಥ ಕೂಗು 2 ವರ್ಷಗಳ ಹಿಂದೆ ನಾವು ಎಲ್ಲ ಹೋರಾಟವನ್ನು ಮಾಡಿದ್ದೀವಿ. ಈಗ ಮೊನ್ನೆ ತಾನೇ ಹೊಸದಾಗಿ ಯಾವ ಪ್ರತ್ಯೇಕ ಧರ್ಮದ ಕೂಗನ್ನು ಎಬ್ಬಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾಗಿರುವ ಯಾವ ನಮ್ಮ MP ಪಾಟೀಲರು ಜೊತೆಗೆ ಬಸವರಾಜ ಹೊರಟ್ಟಿಯವರು ಅವರು ಕೂಡ ನಮ್ಮ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಶೇಕಡ 16% ಮೀಸಲಾತಿ ಕೊಡಬೇಕನ್ನುವಂಥ ಕೂಗನ್ನು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಮಾಡಿರುವಂಥ ಕಾರ್ಯ ನಾವು ಶ್ಲಾಘನೆ ಮಾಡ್ತೇವೆ. ಯಾಕಂತ ಕೇಳಿದರೆ ಅವರು ಪ್ರತ್ಯೇಕ ಧರ್ಮ ಅಂತ ತಿಳ್ಕೊಂಡು ಏನು ಮೀಸಲಾತಿ ಕೇಳ್ತಾ ಇದ್ದಾರೆ, ನಾವು ವೀರಶೈವ ಲಿಂಗಾಯತ ಅಂತ ತಿಳ್ಕೊಂಡು ಮೀಸಲಾತಿಯನ್ನು ಕೇಳ್ತಾ ಇದ್ದೇವೆ. ಎರಡೂ ಕೂಡಿ ಒಂದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರೇನು ಪ್ರತ್ಯೇಕ ಧರ್ಮಕ್ಕಾಗಿ ಏನು ಬೇಡ್ಕೊಂಡಿದ್ದಾರೆ ಅದರಲ್ಲಿ ಕೂಡ ನಾವು ಹೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಯಾವ MP ಪಾಟೀಲರು ಮತ್ತು ಬಸವರಾಜ ಹೊರಟ್ಟಿಯವರು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಕ್ಕೆ ನಮ್ಮದೆಲ್ಲ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. MS ಪಾಟೀಲ್ ನರಬೋಳ್ ಅವರ ನೇತೃತ್ವದಲ್ಲಿ ಇವತ್ತು ವೀರಶೈವ ಲಿಂಗಾಯತರಿಗೆ ಮಹಾರಾಷ್ಟ್ರ ಮಾದರಿಯಲ್ಲಿ ರಿಸರ್ವೇಷನ್ ಬೇಕು ಅಂತೇಳಿ ಇವತ್ತು ಸಹಿ ಸಂಗ್ರಹ ಏನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂಜ್ಯರು ಚಾಲನೆಯನ್ನು ನೀಡಿದ್ದಾರೆ. ಇದು ನಮ್ಮ ಹಕ್ಕಿನ ಹೋರಾಟ ಆಗಿದೆ. ಇವತ್ತು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಕಡು ಬಡವರಿದ್ದಾರೆ. ಅಂದರೆ ಇವತ್ತು ಮೇಲ್ಜಾತಿಯಲ್ಲಿ ಬಡವರು ಹುಟ್ಟಬಾರ್ದ ಅಥವಾ ಅಂಥವರಿಗೆ ಸರ್ಕಾರ ಕಾಪಾಡಬಾರ್ದ ಅಂಥೇಳಿ ಯಾವುದೇ ಕಾನೂನಿದೆಯಾ? ಈ ಒಂದು ಏನು ಸಹಿ ಸಂಗ್ರಹ ಅಭಿಯಾನ ಇದೆ, ಇದು ಬಹಳ ವಾಸ್ತವಿಕವಾಗಿ ಇದು ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ಕಾರ್ಯ ಇದೆ. ಹೀಗಾಗಿಬಿಟ್ಟು ಸರ್ಕಾರ ತಕ್ಷಣ ಮಹಾರಾಷ್ಟ್ರ ಮಾದರಿಯಲ್ಲಿ 16% ಏನು ರಿಸರ್ವೇಷನ್ ನೀಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಈ ಸಂದರ್ಭದಲ್ಲಿ MS ಪಾಟೀಲ್ ನರಿಬೋಳ, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರಗ, ರಾಜುಗೌಡ ನಾಗನಹಳ್ಳಿ, ಉದಯ್ ಪಾಟೀಲ್, GK ಪಾಟೀಲ್ ಹರಸೂರು, BC ಪಾಟೀಲ್, ಮಹೇಶ್ K ಪಾಟೀಲ್, ಡಾಕ್ಟರ್ ರಾಜಶೇಖರ್ ಬಂಡೆ, ಮಲ್ಲಿನಾಥ್ ಪಾಟೀಲ್, ತಾತಗೌಡ ಪಾಟೀಲ್, ಮೃತ್ಯುಂಜಯ್ ಮಲ್ಲಾಪುರ್, ಮಠಮಲ ಬನ್ನೂರ್, ಮಾಲಾ ಕಣ್ಣಿ, ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. 7 ತಿಂಗಳುಗಳ ನಂತರ ಇಂದು ಕಾಲೇಜುಗಳು ಪುನರ್ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ನೂತನ ವಿದ್ಯಾಲಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಸರ್ಕಾರದ ಮಾರ್ಗಸೂಚಿಗಳಂತೆ ಕೋವಿಡ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿರುವ ದೃಶ್ಯಗಳು ಕಂಡುಬಂದವು. ಕೊರೋನಾ ಸೋಂಕಿನ ಭಯ, ಆತಂಕ ಮತ್ತು ವಿರೋಧದ ನಡುವೆಯೂ ಇಂದಿನಿಂದ ಕಾಲೇಜುಗಳು ಬಾಗಿಲು ತೆರೆದಿವೆ. 7 ತಿಂಗಳ ಬಳಿಕ ಕಾಲೇಜು ಆರಂಭವಾಗುತ್ತಿರುವುದು ಕಾಲೇಜಿಗೆ ಬರಲು ವಿದ್ಯಾರ್ಥಿಗಳಿಗೆ ಒಂದು ಕಡೆ ಖುಷಿ ಇದ್ದರೆ ಮತ್ತೊಂದು ಕಡೆ ಕೊರೋನಾ ಆತಂಕ ಎದುರಾಗಿದೆ. ಜೊತೆಗೆ ಕಾಲೇಜು ಆರಂಭಕ್ಕೆ ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾಗಿದೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ರಾಜ್ಯ ಸರ್ಕಾರ ಪದವಿ, ಡಿಪ್ಲೊಮಾ ಮತ್ತು ಎಂಜಿನಿಯರಿಂಗ್ ಕಾಲೇಜು ತರಗತಿಗಳು ಇಂದಿನಿಂದ ಪ್ರಾರಂಭಿಸಲು ಅನುಮತಿ ನೀಡಿದೆ. ಬರೋಬ್ಬರಿ 7 ತಿಂಗಳ ಬಳಿಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕಲರವ ಕಂಡುಬರುತ್ತಿದೆ. ಆದರೆ ಕೊರೋನಾ ಮುಂಚಿನ ವಾತಾವರಣ ಕಾಲೇಜಿನಲ್ಲಿ ಕಂಡುಬಂದಿಲ್ಲ. UGC ಮಾರ್ಗಸೂಚಿಗಳನ್ನು ಪಾಲಿಸುತ್ತಾ ಪದವಿ, ಸ್ನಾತಕೋತ್ತರ, ಡಿಪ್ಲೊಮಾ ಕಾಲೇಜು ಆರಂಭ ಮಾಡಲಾಗಿದೆ. ಪ್ರತಿ ಬೆಂಚ್ ನಡುವೆ 6 ಅಡಿ ಅಂತರದಲ್ಲಿ ಮಾರ್ಕ್ಗಳನ್ನು ಮಾಡಲಾಗಿದೆ. ಕಾಲೇಜು ಆವರಣ, ತರಗತಿಗಳನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಈಗಾಗಲೇ ಕಾಲೇಜಿನ ಶಿಕ್ಷಕರಿಗೆ, ಶಿಕ್ಷಕೇತರ ಸಿಬ್ಬಂದಿಗೆ ಕೋವಿಡ್ ಪರೀಕ್ಷೆಗೆ ಸೂಚಿಸಲಾಗಿದೆ. ಕೊರೋನಾ ಮಾರ್ಗಸೂಚಿಯ ಅನ್ವಯ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಮತ್ತು ಟೆಂಪರೇಚರ್ ಚೆಕ್ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಮಾರ್ಗಸೂಚಿಯಂತೆ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯ. 3 ದಿನ ಮುಂಚೆಯೇ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಸಿಬ್ಬಂದಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಸಾಮಾಜಿಕ ಅಂತರ 6 ಅಡಿಯಷ್ಟು ಪಾಲಿಸಬೇಕು. ಶುಚಿತ್ವ, ಶುದ್ಧ ಕುಡಿಯುವ ನೀರು ಕಡ್ಡಾಯವಾಗಿದೆ. ಕಾಲೇಜು ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಖಾಸಗಿ ವಾಹನಗಳು, ಕಾಲೇಜು ಬಸ್ಗಳನ್ನು ಸತತವಾಗಿ ಸ್ಯಾನಿಟೈಸ್ ಮಾಡಬೇಕು. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆರೋಗ್ಯ ಸೇತು ಆಪ್ ಇನ್ಸ್ಟಾಲ್ ಮಾಡಿಕೊಂಡಿರಬೇಕು. ಹೊರ ರಾಜ್ಯಗಳಿಂದ ಬರುವ ವಿದ್ಯಾರ್ಥಿ, ಅಧ್ಯಾಪಕರು 14 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರುವುದು ಕಡ್ಡಾಯವಾಗಿದೆ. ಕಾಲೇಜು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಕಾಲೇಜು ಆಡಳಿತ ಮಂಡಳಿ ಪಾಲನೆ ಮಾಡದೆ ಹೋದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಅಶ್ವತ್ಥನಾರಾಯಣ ಸೂಚನೆ ನೀಡಿದ್ದಾರೆ.
ವಿದ್ಯಾರ್ಥಿಗಳು ಸ್ವಇಚ್ಛೆಯಿಂದ ಕಾಲೇಜಿಗೆ ಬರಬೇಕು. ಕಾಲೇಜಿಗೆ ಬರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ತನ್ನ ಹಣದಲ್ಲಿ ಪರೀಕ್ಷೆ ಮಾಡಲಿದೆ. ಕಾಲೇಜುಗಳ ಪಠ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡುವುದಿಲ್ಲ. ಈಗಾಗಲೇ ಆನ್ಲೈನ್ ನಲ್ಲಿ ತರಗತಿಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಎಂದಿನಂತೆ ಪಠ್ಯಕ್ರಮ ಇರಲಿದೆ ಎಂದು ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ರೋಗ ಲಕ್ಷಣಗಳು ಇದ್ದರೆ ಮಾತ್ರ ಕೊರೋನಾ ಪರೀಕ್ಷೆ ಮಾಡಲಾಗುವುದು. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡುವುದಿಲ್ಲ. ನೆಗೆಟಿವ್ ಬಂದರೆ ಮಾತ್ರ ಕಾಲೇಜು ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ಇಲ್ಲದಿದ್ದರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಯಾವುದೇ ಭಯ ಆತಂಕ ಬೇಡ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದ ನೂತನ ವಿದ್ಯಾಲಯ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳಿಗೆ ಕೋವಿಡ್ನ ಮಾರ್ಗಸೂಚಿಗಳ ಕುರಿತು ಮಾಹಿತಿಯನ್ನು ನೀಡುತ್ತಿರುವುದು ಕಂಡು ಬಂದಿತು. ನೀರನ್ನು ತರಬೇಕು, ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ, ನಿಮ್ಮ ಊಟ ನೀವೇ ಮಾಡಬೇಕು, ಆದಷ್ಟು ಸ್ವಚ್ಛತೆಯನ್ನು ಕೈಗೊಳ್ಳಲಿಕ್ಕೆ ಅಲ್ಲಲ್ಲಿ ನಾವು ಸಾಬೂನಿನ ವ್ಯವಸ್ಥೆ ಮಾಡ್ತೀವಿ. ಕೈಯನ್ನು ತೊಳಿತಾ ಇರ್ರಿ, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರ್ರಿ. ಕ್ಲಾಸ್ನಲ್ಲಿ ಒಂದು ಬೆಂಚ್ನಲ್ಲಿ ಒಂದು ವಿದ್ಯಾರ್ಥಿನೇ ಕೂಡಬೇಕು. ಭಾಳಷ್ಟು ಏನು ವಿದ್ಯಾರ್ಥಿಗಳಾದರೆ ನಾವು ಬ್ಯಾಚ್ ಮಾಡಿಸ್ತಾ ಇದ್ದೀವಿ. ಒಂದೇ ಕ್ಲಾಸ್ನಲ್ಲಿ 30-40ಕ್ಕಿಂತ ಹೆಚ್ಚು ಆಗೋ ಆಗಿಲ್ಲ, 20-30 ಆದ್ರೆ ನಡೀತದ್ರೆ. ಆದಷ್ಟು ದೊಡ್ಡ ದೊಡ್ಡ ಕ್ಲಾಸ್ಗಳಿದ್ರೆ 2 ಸಲ ಕ್ಲಾಸ್ ಹೋಗಿ ಅದನ್ನೇ ಬ್ಯಾಚ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ವರ್ಗದವರು ತಾಪಮಾನ ಪರೀಕ್ಷೆ ಮಾಡಿದರು. 7 ತಿಂಗಳ ಸುದೀರ್ಘ ಅವಧಿಯ ನಂತರ ಯುಜಿಸಿ ಮಾರ್ಗಸೂಚಿಗಳ ಅನ್ವಯ ಕೊರೋನಾ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಪದವಿ, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಇಂದಿನಿಂದ ಆರಂಭವಾಗಿವೆ. ಕೊರೋನಾ ಸೋಂಕಿನ ಭಯ, ಆತಂಕ ಮತ್ತು ವಿರೋಧದ ನಡುವೆಯೂ ಇಂದಿನಿಂದ ಕಾಲೇಜುಗಳು ಬಾಗಿಲು ತೆರೆದಿವೆ. ಕಲಬುರಗಿ ಮಹಾನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಸೇರಿದಂತೆ ಇನ್ನಿತರ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕ್ಲಾಸಿಗೆ ಹಾಜರಾದರು. 7 ತಿಂಗಳ ಬಳಿಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕಲರವ ಕಂಡು ಬರುತ್ತಿದೆ. ಆದರೆ ಕೊರೋನಾ ಮುಂಚಿನ ಖುಷಿಯ ವಾತಾವರಣ ಕಂಡು ಬಂದಿಲ್ಲ. ಇದು ಮೊದಲ ದಿನವಾದ್ದರಿಂದ ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಹಾಜರಿ ವಿರಳವಾಗಿತ್ತು. ಕೊರೋನಾ ಮಾರ್ಗಸೂಚಿಯ ಅನ್ವಯ ಕಲಬುರಗಿ ಮಹಾನಗರದ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳು ತಾಪಮಾನ ಪರೀಕ್ಷಿಸಿ ಸ್ಯಾನಿಟೈಸರ್ ನೀಡಿದರು. ಡಾಕ್ಟರ್ SS ಹೆಬ್ಬಾಳ್, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಿನ್ಸಿಪಾಲ್ ಮಾತಾಡೋದು. ಸರ್ಕಾರದ ಆದೇಶದ ಪ್ರಕಾರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಾಗಿದೆ. ಯೂನಿವರ್ಸಿಟಿ ನಮ್ಮ VTU ಯೂನಿವರ್ಸಿಟಿಯ VC ಜೊತೆ ಮನೆ ಡಿಸ್ಕಷನ್ ಆಗಿತ್ತು. ಅವ್ರ ಜೊತೆಗೆ ಒಂದು 3 ದಿವಸ ಟೈಮ್ ಕೊಟ್ಟಿದ್ದಾರೆ. ಸೊ ನಾವು ಮೋಸ್ಟ್ಲಿ 20 ಮತ್ತು 21ನೇ ತಾರೀಕು ನಾವು ಸ್ಟಾರ್ಟ್. ಅದಕ್ಕೆ ಬೇಕಾದಂಥ ತಯಾರಿ ಎಲ್ಲ ನಾವು ಸರ್ಕಾರದ ಆದೇಶ ಪ್ರಕಾರ ಮಾಡಿದ್ದೇವೆ. ಒಂದು ಕೋವಿಡ್ ಸೆಲ್ ಟೀಮ್ ಅಂತ ಮಾಡಿದ್ದೇವೆ. ಒಬ್ಬ ಪ್ರೊಫೆಸರ್ ಅದಕ್ಕೆ ನೋಡಲ್ ಆಫೀಸರ್ ಅಂತ ಇದ್ದಾರೆ. ಆ ಟೀಮ್ ಆಲ್ರೆಡಿ 4 ತಿಂಗಳಿಂದ ನಮ್ಮ ಕಾಲೇಜಲ್ಲಿ ಸ್ಯಾನಿಟೈಸೇಷನ್ ವರ್ಕ್ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಈಗ ಎಲ್ಲ ಆಲ್ ಕ್ಲಾಸ್ ರೂಮ್ಸ್, HOD ರೂಮ್ಸ್, ಸ್ಟಾಫ್ ರೂಮ್ಸ್ ಮತ್ತು ಲ್ಯಾಬೊರೇಟರಿ ಎಲ್ಲೆಲ್ಲಿ ಸ್ಟೂಡೆಂಟ್ಸ್ ಸ್ಟಾಫ್ ಮೂವ್ ಮಾಡ್ತಾರೆ ಎಲ್ಲ ಸ್ಯಾನಿಟೈಸೇಷನ್ ವರ್ಕ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಒಂದು ಶೆಡ್ಯೂಲ್ ಹಾಕೊಂಡಿದ್ದೇವೆ. ಹುಡುಗರಿಗೆ ಒಂದು ಸಿಂಗಲ್ ಎಂಟ್ರಿ ಇದೆ, ಗರ್ಲ್ ಸ್ಟೂಡೆಂಟಿಗೂ ಒಂದು ಸಿಂಗಲ್ ಎಂಟ್ರಿ ಇದೆ. ಅವರು ಅಲ್ಲಿಂದ ಬರಬೇಕಾದ್ರೆ ಅವರಿಗೆ ಥರ್ಮಲ್ ಟೆಸ್ಟಿಂಗ್ ಆಗುತ್ತೆ, ಸ್ಯಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ ಎಲ್ಲ ಹುಡುಗರಿಗೆ ನಾವು ಕ್ಯಾಂಟೀನ್ ಬಂದ್ ಮಾಡಿದ್ವಿ. ಎಲ್ಲ ಹುಡುಗರಿಗೆ ಮನೆಯಿಂದಲೇ ಫುಡ್ಡು ಮತ್ತು ನೀರು ತೊಗೊಳ್ಳೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಎಲ್ಲ ಹುಡುಗರು ಅನ್ನೋದು ಒಂದು ಕೋವಿಡ್ ಟೆಸ್ಟ್ ಪಾಸಿಟಿವ್ ಮಾಡ್ಕೊಂಡು ಬರಬೇಕು. ನೆಗೆಟಿವ್ ಅಂತ ಕೋವಿಡ್ ಟೆಸ್ಟನ್ನು ಮಾಡಿಕೊಂಡು ನೆಗೆಟಿವ್ ಅಂತ ತಂದು ನಾವು ದೇ ಹ್ಯಾವ್ ಟು ಪ್ರೊಡ್ಯೂಸು. ಅದ್ರ ಬಗ್ಗೆ ಸ್ವಲ್ಪ ಹುಡುಗರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಅದರ್ವೈಸ್ ನಾವು ಕ್ಲಾಸ್ ನೋಡೋಕ್ಕೆ ಏನು ತಯಾರಬೇಕು ಎಲ್ಲ ಮಾಡಿದ್ದೀವಿ. HOD ಹೇಳ್ಕೊಂಡು ಎಲ್ಲ ಪ್ರತಿಯೊಬ್ಬರಿಗೆ ಅವರಿಗೆ ಜಿಮ್ಮೆದಾರಿ, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಸೊ ಅಲ್ಲಿ ಹುಡುಗರು ಮತ್ತು ಅವ್ರು ಏನೇನು ಪ್ರಿಕಾಷನ್ ತಗೋಬೇಕು ಅದಕ್ಕೆ ಪೋಸ್ಟರ್ ಮಾಡ್ತಾ ಹಚ್ತಾ ಇದ್ದೇವೆ. ಸೊ ಆಲ್ ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಏನು ಬೇಕಾಗಿದ್ದು ಮಾಡಿದ್ದೀವಿ. ಸೊ ಮೊದಲು ಓನ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಷ್ಟೇ ಬರ್ತಾರೆ. ಒಂದು 2 ವಾರ ನೋಡ್ತೀವಿ ಹೌ ಕ್ಲಾಸಸ್ ವಿಲ್ ಗೋ. ದೆನ್ ಲೋವರ್ ಸೆಮಿಸ್ಟರ್ ಕರೆಸಿ 1 ತಿಂಗಳಲ್ಲಿ ನಮ್ಮ ಜೊತೆ ಆಫ್ಲೈನ್ ಕ್ಲಾಸಸ್ ಸ್ಮೂತಾಗಿ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿದ್ದೇವೆ. ಥ್ಯಾಂಕ್ ಯು. ಕಲಬುರಗಿ ಮಹಾನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಕ್ಕಿ ಮತ್ತು ಗೋಧಿಯನ್ನು ವಿತರಿಸಲಾಯಿತು. ಕಲಬುರಗಿ ಮಹಾನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಕ್ಕಿ ಮತ್ತು ಗೋಧಿಯನ್ನು ವಿತರಿಸಲಾಯಿತು. ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಜೇವರ್ಗಿ ಕಾಲೋನಿಯಲ್ಲಿ ಏನು ಮಧ್ಯಾಹ್ನದ ಉಪಹಾರ ಯೋಜನೆ ಪ್ರಯುಕ್ತ 1 to 5th ಮಕ್ಕಳಿಗೆ ಅಕ್ಕಿ ಮತ್ತು ಗೋಧಿ ಹಾಗೂ 6 to 8th ಮಕ್ಕಳಿಗೆ ಅಕ್ಕಿ ಮತ್ತು ಗೋಧಿಯನ್ನು ಮಾನ್ಯ ಸಹ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಂದ ಇವತ್ತು ಉದ್ಘಾಟನೆ ಆಯಿತು. ಹಾಗೂ ಇದೇ ಕಾರ್ಯಕ್ರಮಕ್ಕೆ ಕಲಬುರಗಿಯ DDP ಆದಂಥ
ಬಾಡಗಂಡಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ಅತಿಥಿಯಾಗಿ ಆಗಮಿಸಿದ್ದಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸರ್ ಚಾಲನೆ ಕೊಟ್ಟಿದ್ದಾರೆ ಅಂತ ಇವತ್ತು ಹೇಳ ಬಯಸ್ತೇನೆ. ದಿವಸ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರದಾಸೋಹಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ಮಹತ್ವಪೂರ್ಣ ಆಗಿರ್ತಕ್ಕಂತಹ ಈ ಯೋಜನೆಯಲ್ಲಿ ಶಾಲೆ ರಜೆ ಇದ್ದರೂ ಸಹಿತ ಮಕ್ಕಳಿಗೆ ಈ ಆಹಾರ ಧಾನ್ಯ ತಲುಪಬೇಕು ಅನ್ನುವಂಥ ದಿಸೆಯಲ್ಲಿ 5ರಿಂದ 5ನೇ ತರಗತಿ ಮತ್ತು 5ನೇ ಮತ್ತು 2ನೇ ತರಗತಿಯ ಮಕ್ಕಳಿಗೆ ಇಲ್ಲಿ ಆಹಾರ ಧಾನ್ಯವನ್ನು ಗೋಧಿ ಮತ್ತು ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಸಾಕಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಈ ಸರ್ಕಾರದ ಯೋಜನೆ ಇಲ್ಲಿ ಸದುಪಯೋಗ ಆಗಲಿ ಮತ್ತು ಅದನ್ನು ಬಳಸ್ಕೊಳ್ಳಿ ಅನ್ನುವಂತಹ ದಿಶೆಯಲ್ಲಿ ನೀಡಲಾಗಿದೆ. ಅದನ್ನು ಪಾಲಕರು ಕ್ರಮವಾಗಿ ಬಂದು ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಂಡು ಈ ಕೊರೋನಾ ಸಂದರ್ಭದಲ್ಲಿ ಸಹಿತ ಶಾಲೆ ರಜೆ ಇದ್ದರೂ ಸಹಿತ ಅದನ್ನು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಸಹ ನಿರ್ದೇಶಕರು ಆಡಳಿತ ಕಲಬುರಗಿ ಶಿಕ್ಷಣ ಇಲಾಖೆ ಆಯುಕ್ತಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಸ್ತುತ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗಾಗಿ ಸರ್ಕಾರದ ಉದ್ದೇಶಿತ ಯೋಜನೆ ಆಗಿರ್ತಕ್ಕಂಥ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಿಸಿದಂತೆ ಗೋಧಿ ಮತ್ತು ಅಕ್ಕಿಯನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಓದ್ತಕ್ಕಂಥ 5ನೇ ತರಗತಿ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಅದನ್ನು ಕೊಡ್ತಾ ಇದ್ದೇವೆ. ಕ್ರಮೇಣ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಧಾನ್ಯಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಸಹ ನಿರ್ದೇಶಕರಾದ ವಿಜಯ್ ಕುಮಾರ, ಉಪನಿರ್ದೇಶಕರಾದ ಬಾಡಗಂಡಿ, ಜಿಲ್ಲಾ ಪಂಚಾಯತ್ನ ಅಕ್ಷಯ ದಾಸೋಹ ಯೋಜನೆಯ ಶಿಕ್ಷಣ ಅಧಿಕಾರಿಗಳಾದ ರಾಮಲಿಂಗಪ್ಪ ಬೆನಗೊಂಡ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಘಟಕದ ಅಧ್ಯಕ್ಷರಾದ ರಾಜು ಲಿಂಗ್ಟಿ, ತಾಲೂಕಾ ಪಂಚಾಯತ್ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ರಾಜ್ಕುಮಾರ್ ನಾಗರೆಡ್ಡಿ, ಬಿಜೆಪಿಯ ಯುವ ಮುಖಂಡರು ಹಾಗೂ ನಗರ ಅಭಿವೃದ್ಧಿ ಯುವ ಮೋರ್ಚಾದ ಅಧ್ಯಕ್ಷರಾದ ರಾಜು ವಾಡೇಕರ್ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಧರ್ಮರಾಜ್ ಜಕಾಪುರೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ ಇಂದು ಜರುಗಿದ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣ ಉತ್ತರ ವಲಯದ ಅಭಿವೃದ್ಧಿಯ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಕೂಡ ಈ ಒಂದು ಸಭೆಗೆ ಸ್ವಾಗತ ಕೋರುತ್ತಾ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿದಂತ ಈ ಒಂದು ಸಭೆಯನ್ನು ಮಾನ್ಯ ಅಧ್ಯಕ್ಷರು ಅನುಮತಿ ಮೇರೆಗೆ ಪ್ರಾರಂಭಿಸಬಹುದು. ಶಿಕ್ಷಕರ ಹುದ್ದೆಗಳಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು ತಾಲೂಕಿನಲ್ಲಿ 924 ಇವೆ ಸರ್. ಅದರಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಶಿಕ್ಷಕರ ಸಂಖ್ಯೆ 809 ಇವೆ ಸರ್. ಖಾಲಿ ಹುದ್ದೆಗಳು 115 ಹುದ್ದೆಗಳು ಖಾಲಿ ಹುದ್ದೆಗಳಿವೆ ಸರ್. ಇದರಲ್ಲಿ ರಾಜ್ಯ ಸರ್ಕಾರದ ಶಾಲೆಗಳು 213 ಶಾಲೆಗಳು ಸರ್. ಅನುದಾನಿತ ಶಾಲೆಗಳು 110 ಶಾಲೆಗಳು ಸರ್. ಅನುದಾನ ರಹಿತ ಶಾಲೆಗಳು 407 ಸರ್. ಒಟ್ಟು 730 ಶಾಲೆಗಳು ಕಲಬುರಗಿ ಉತ್ತರ ವಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.